ಗೈಸ್ ಪೈನಾಪಲ್ ಯಾರ್ಯಾರಿಗೆ ಇಷ್ಟ ಇದೆ, ಸೊ ಅಕಸ್ಮಾತ್ ಪೈನಾಪಲ್ ಇಷ್ಟ ಇಲ್ಲ ಅಂದರೂ ಸಹ ಕೇಸರಿ ಬಾತ್ ಅಂತೂ ತುಂಬ ಇಷ್ಟಪಡ್ತಾರೆ ಎಲ್ಲರೂ ಅಲ್ವಾ. ಸೊ ನಾನು ಇವತ್ತು ಅದೇ ಪೈನಾಪಲ್ ಕೇಸರಿ ಬಾತ್ನ ಮಾಡ್ತಾ ಇದ್ದೀನಿ. ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಹೇಗೆ ಬಂತು ಅಂತ ಅಂದ್ಬಿಟ್ಟು. ಸೊ ಈ ಪೈನಾಪಲ್ ಇದು ತರಿಸಿದ್ದೆ. ಸೊ ಅವಾಗ ಇದನ್ನು ಕಟ್ ಮಾಡಬೇಕು. ತೋರಿಸ್ತೀನಿ ನೆಕ್ಸ್ಟ್ ಏನು ಮಾಡ್ತೀನಿ ಅಂತ. ವೆಯ್ಟ್ ಮಾಡ್ತೀರಿ ಗೈಸ್. ಕೈ ಎಷ್ಟು ನೋವು ಬಂತು ಗೊತ್ತು, ಇಷ್ಟು ಕಟ್ ಮಾಡಿದೆ ಅಷ್ಟಕ್ಕೆ ಕೈ ನೋವ್ತಾ ಇದೆ. ಪೈನಾಪಲ್ ತಿಂದಷ್ಟು ಕಟ್ ಮಾಡೋದು ಈಸಿ ಅಲ್ಲ ಗೈಸ್. ಗೈಸ್ ಪೈನಾಪಲ್ ಅಂತೂ ಉಳಿಯೋದೇ ಇಲ್ಲ ಮನೆಯಲ್ಲಿ. ತಂದ್ಬಿಟ್ರಂತೂ ನನಗೆ ಅಷ್ಟು ಇಷ್ಟ, ಖಾಲಿ ಆಗಿಬಿಡುತ್ತೆ. ನಿಮ್ಗಳಲ್ಲಿ ಎಷ್ಟು ಜನಕ್ಕೆ ಪೈನಾಪಲ್ ಇಷ್ಟ ಅಂತ ಕಮೆಂಟ್ ಮಾಡಿ ಹೇಳಿ ಗೈಸ್ ನನಗೆ. ಈ ವಿಡಿಯೋ ಮಾಡ್ಬೇಕಾದ್ರೆ ಕಟ್ ಮಾಡ್ತಿದ್ನಲ್ಲ ಗೈಸ್, ಅವಾಗ ಕೈ ನೋವಾಗಿದ್ದು ಪೈನಾಪಲ್ ಕಟ್ ಮಾಡ್ಬೇಕಾದ್ರೆ. ಈಗಲೂ ನೋವ್ತಾ ಇದೆ ವಾಯ್ಸ್ ಓವರ್ ಕೊಡ್ಬೇಕಾದ್ರೂ. ಗೈಸ್ ಈ ಪೈನಾಪಲ್ ಕಟ್ ಮಾಡ್ಬೇಕಾದ್ರೆ ಏನು ಗೊತ್ತಾ, ಅರ್ಧಕ್ಕರ್ಧ ಪೈನಾಪಲ್ಲೇ ತೆಗೆದು ಬಿಡ್ತಾರೆ ಗೈಸ್. ಇದನ್ನ ತೋರಿಸ್ಬೇಕಾದ್ರೆ ಇನ್ನೇನು ಉಳಿದಿರುತ್ತೆ ನನಗಂತೂ ಗೊತ್ತಿಲ್ಲ. ಇದ್ರಲ್ಲಿ ಹಿಂಗೆ ಅರ್ಧ ಕಟ್ ಮಾಡ್ಬಿಡ್ತಾರೆ ಇಷ್ಟಕ್ಕೆ, ಮತ್ತಿಲ್ಲ ಅರ್ಧ ಸಿಪ್ಪೆ ನೋಡ್ರಿ ಇಷ್ಟಿಷ್ಟು ಬರುತ್ತೆ, ಇದ್ರಲ್ಲೇ ಅರ್ಧಕ್ಕರ್ಧ ಪೈನಾಪಲ್ ಹೋಗ್ಬಿಟ್ಟಿರುತ್ತೆ. ಹಂಗೆ ಕಟ್ ಮಾಡಿರ್ತಾರೆ. ನೋಡಿದ್ರೆ ಹಂಗೆ ಅಪ್ಪ ಎಷ್ಟು ಪೈನಾಪಲ್ ವೇಸ್ಟ್ ಮಾಡ್ತಿದ್ದಾರೆ ಅಂತ ಬೇಜಾರಾಗಿ ಹೋಗುತ್ತೆ. ನಂಗೆ ಮೊದಲೇ ಪೈನಾಪಲ್ ಸಖತ್ ಇಷ್ಟ. ಗೈಸ್ ಇಷ್ಟನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನ ಕೇಸರಿ ಬಾತ್ಗೆ. ಆ್ಯಂಡ್ ಇದನ್ನು ಹಾಗೆ ತಿನ್ನೋದಕ್ಕೆ. ನನಗೀಗ ಕೇಸರಿ ಬಾತ್ ಮಾಡೋವರೆಗೂ ಐ ಕಾಂಟ್ ರೆಸಿಸ್ಟ್ ಗೈಸ್, ನಾನು ತಿನ್ನಲೇಬೇಕು ಪೈನಾಪಲ್ನ. ಇದಕ್ಕೆ ಸ್ವಲ್ಪ ಸಾಲ್ಟ್ ಹಿಂಗೆ ಹಾಕೋಬಿಟ್ಟು ತಿಂದರೆ ಆಹಾ, ಓ ಮೈ ಗುಡ್ನೆಸ್. ಗೈಸ್ ಈ ಪೈನಾಪಲ್ ತಿನ್ಬೇಕಂತ ಸುತ್ತ ಇರೋದನ್ನ ತಿನ್ಕೊಬಿಡ್ತೀನಿ. ಆಮೇಲೆ ಇದು ಮಿಡಲ್ ಪಾರ್ಟ್ ತಿನ್ನೋದು ಚೆನ್ನಾಗಿರುತ್ತೆ. ಸಪ್ರೇಟ್ ತಿನ್ಬೇಕು ಇದನ್ನು. ಎಲ್ಲ ಗೋಡಂಬಿ ಹಾಕ್ತಾರೆ. ನಾನು ಸ್ಪೆಷಲಾಗಿ ಬಾದಾಮಿನ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ. ಫಸ್ಟ್ ಇದನ್ನು ತುಪ್ಪದಲ್ಲೆಲ್ಲ ಹುರ್ಕೋಬೇಕು. ಇದು ಫ್ರೈ ಮಾಡ್ತೀನಿ, ತಿನ್ನಂಗೆ ಆಗ್ಬಿಟ್ರೆ ಇದನ್ನೇ ತಿಂದು ಖಾಲಿ ಮಾಡ್ಬಿಡ್ತೀನಿ ಗೈಸ್. ಮತ್ತೆ ಇನ್ನೊಂದು ಸ್ವಲ್ಪ ಬೇರೆದನ್ನ ಇಲ್ಲಿ ನೋಡಿ ಗೈಸ್, ಇದು ಫ್ರೈ ಮಾಡ್ತಾ ಇದ್ದೀನಿ. ಈಗ ಇದನ್ನು ತಕ್ಕೊಬಿಟ್ಟು ಇದಕ್ಕೇನೆ ಮತ್ತೆ ರವೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋದು. ಹೆಂಗೆ ಸುಮ್ಮನೆ 21 ಪಾತ್ರೆಗಳೆಲ್ಲ ಮಾಡಿಕೊಂಡು ಎಲ್ಲದ್ರೂ ಒಂದೊಂದೆಲ್ಲ ಮಾಡ್ಕೊಳಕ್ಕಾಗಲ್ಲ ಗೈಸ್. ಒಂದರಲ್ಲೇ ತಲೆ ಉಪಯೋಗಿಸಿ ಮಾಡಬೇಕು. ನೋಡಿ ಇಲ್ಲಿ ರವೆ ತುಪ್ಪದಲ್ಲಿ ಘಮ 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 ಅಂತ ಇದೆ. ಹಿಂಗೆ ಇದು ಹುರ್ಕೊಬಿಟ್ಟು ಸಕ್ಕರೆ ಹಾಕ್ಬಿಟ್ಟು ರವೆ ಉಂಡೆನೇ ಮಾಡ್ಕೊಬಿಡ್ಬೋದು ಗೈಸ್. ಪೈನಾಪಲ್ ಫುಲ್ ಖಾಲಿ ಆಗಿಬಿಡ್ತು ತಿಂದು ಅಂದರೆ ಇದನ್ನು ರವೆ ಉಂಡೆ ಮಾಡಿಬಿಡ್ಬೇಕು. ಪೈನಾಪಲ್ನ ಫ್ರೈ ಮಾಡ್ತಾ ಇದ್ದೀನಿ ಇವಾಗ. ಎಸ್ ನೀವು ಯಾರಾದರೂ ಟ್ರೈ ಮಾಡಿದ್ದೀರಾ ಮನೆಯಲ್ಲಿ? ಕಾಮೆಂಟ್ ಮಾಡಿ ಹೇಗೆ ಬಂದಿತ್ತು, ನಿಮ್ಗೆ ಇಷ್ಟ ಆಯ್ತಾ ಇಲ್ವಾ ಅಂತ. ಮುಂಚೆ ಮಾಡಿದ್ದೀರಾ ಏನು ಅಂತ ಹೇಳಿ. ಮತ್ತು ಇಲ್ಲಿ ನಾನು ಮಾಡ್ತಿರೋದ್ರಲ್ಲೂ ನೀವು ಮಾಡಿದ್ರಲ್ಲೂ ಡಿಫ್ರೆನ್ಸ್ ಇದ್ದರೂ ಹೇಳಿ, ನೀವು ಯಾವ ಥರ ಮಾಡಿದ್ರಿ ಅಂತ. ಯಾವ ಪಾರ್ಟಲ್ಲಿ ಡಿಫ್ರೆನ್ಸ್ ಇದೆ ಅಂತ ಹೇಳಿ. ಲೈಕ್ ನಾನು ಪೈನಾಪಲ್ನ ಫ್ರೈ ಮಾಡ್ತಾಯಿದ್ದೀನಿ, ನೀವು ಮಾಡ್ತೀರೋ ಇಲ್ವೋ, ಡೈರೆಕ್ಟಾಗಿ ನೀರಿಗಾಗಿ ಬೇಯಿಸ್ತೀರಾ, ಸೊ ಯಾವ ಥರ ಅಂತ ಹೇಳಿ ನನಗೆ. ಪೈನಾಪಲ್ನ ರುಬ್ಬಿಟ್ಟು ಹಾಕ್ಕೋಬೋದು ಸ್ವಲ್ಪ, ಬಟ್ ನಾನಿಲ್ಲಿ ಬಾಯ್ಲ್ ಮಾಡಿಬಿಟ್ಟು ನೀರಲ್ಲಿ, ಸೊ ನೀರಿಗೆ ಬಿಟ್ಕೊಂಡಿರುತ್ತಲ್ಲ ಪೈನಾಪಲ್ ಫ್ಲೇವರ್ ಎಲ್ಲ, ಸೊ ಅವಾಗ ರವೆ ಹಾಕಿದ್ರೆ ಪೈನಾಪಲ್ ಫ್ಲೇವರ್ ಬರುತ್ತೆ. ಸೊ ನಾನು ಆ ಥರ ಮಾಡ್ತಾಯಿದ್ದೀನಿ ಇವಾಗ. ಸಕ್ಕರೆನೂ ಹಾಕ್ಕೊಂಡಿದ್ದೀನಿ ಇವಾಗಲೇ, ಸೊ ಬೇಗ ಕರಗುತ್ತಲ್ವಾ, ಸೊ ಹಾಗಾಗಿ ಈಗಲೇ ಹಾಕಿದ್ರೆ ಕರಗುತ್ತಿಲ್ಲ ಅಂದರೆ ಲೇಟ್ ಆಗುತ್ತೆ. ನನ್ನ ಫೇವ್ರೆಟ್ ಪ್ಯೂರ್ ಹಿಮಾಲಯನ್ ಕೇಸರಿ, ಕಾಶ್ಮೀರಿ ಕೇಸರಿ, ಹಿಮಾಲಯನ್ ಕಾಶ್ಮೀರಿ ಕೇಸರಿ ಹಾಕ್ತಿದ್ದೀನಿ. ನೀರು ಕುದ್ದಾದ್ಮೇಲೆ ರವೆ ಹಾಕ್ಕೊಂಡು, ಆಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ತುಪ್ಪನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಿಸಿ ಆದಮೇಲೆ ನೋಡಿ ಗೈಸ್, ಪೈನಾಪಲ್ ಕೇಸರಿ ಬಾತ್ ರೆಡಿ. ಬಾಯಲ್ಲಿಟ್ಟರೆ ಕರ್ಗೋಗುತ್ತೆ ಆ ಥರ ಬಂದಿದೆ. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಗೈಸ್. ಸೊ ಥ್ಯಾಂಕ್ ಯು ಆಲ್, ಟೇಕ್ ಕೇರ್, ಬಾಯ್.